ಇದೀಗ ತಮಿಳುನಾಡಿನಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ಈ ಒಂದು ಕೇಸ್. ಮಹತ್ವದ ತೀರ್ಪನ್ನ ಇದೀಗ ಹೊರಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ನಡೆದಿದ್ದಂತ ಆ ಒಂದು ಘಟನೆಯಲ್ಲಿ ಲಾಕಪ್ ಡೆತ್ ನಲ್ಲಿ ಅಪ್ಪ ಮತ್ತೆ ಮಗ ಇಬ್ಬರು ಕೂಡ ಸಾವನ್ನಪ್ಪಿದ್ರು. ಈ ವಿಚಾರದಲ್ಲಿ ಈಗ ಟೋಟಲ್ 9 ಪೊಲೀಸರಿಗೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್. ಈಗ ಮದ್ರಾಸ್ ಹೈಕೋರ್ಟ್ ಇಂದ ಬಂದಿರುವಂತಹ ಆದೇಶ ಇದು. ನಿಜವಾಗ್ಲೂ ಕೂಡ ಒಂದು ಐತಿಹಾಸಿಕ ತೀರ್ಪು. ಇಡೀ ಇತಿಹಾಸದಲ್ಲೇ ಇಂತಹ ತೀರ್ಪು ನೀವು ಬಹುಶಃ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಟೋಟಲ್ 9 ಜನ ಪೊಲೀಸರಿಗೆ ಮರಣ ದಂಡನೆ ಶಿಕ್ಷೆ ಇಲ್ಲಿ ವಿಧಿಸಲಾಗಿರುವಂತದ್ದು. ಇದು ಐತಿಹಾಸಿಕ ತೀರ್ಪು. ತಮಿಳುನಾಡಿನಲ್ಲಿ ಬಹಳಷ್ಟು ಸಂಚಲನ ಹುಟ್ಟಿಸ್ತಾ ಇದೆ ಈ ಒಂದು ಕೇಸ್. ತಂದೆ ಮತ್ತೆ ಮಗನ ಲಾಕಪ್ ಡೆತ್ ಪ್ರಕರಣದ ತೀರ್ಪು ಫೈನಲಿ ಪ್ರಕಟ ಆಗಿದೆ. ಲಾಕಪ್ ಡೆತ್ ಕೇಸಲ್ಲಿ 9 ಪೊಲೀಸರಿಗೆ ಮರಣ ದಂಡನೆಯನ್ನ ವಿಧಿಸಿದೆ ಕೋರ್ಟ್. ಈಗ ಮರಣದಂಡನೆ ವಿಧಿಸಿ ಮದ್ರಾಸ್ ಹೈಕೋರ್ಟ್ನಿಂದ ಆದೇಶ ಬಂದಿದೆ. ನ್ಯಾಯಾಧೀಶ ಜೈ ಮುತ್ತುಕುಮಾರನ್ ಪೀಠದಿಂದ ಆದೇಶ ಬಂದಿದೆ. ಪ್ರಕರಣದಲ್ಲಿ 9 ಪೊಲೀಸರು ತಪ್ಪಿತಸ್ಥರೆಂದು ಕೋರ್ಟ್ ಘೋಷಣೆಯನ್ನ ಮಾಡಿದೆ. 9 ಆರೋಪಿಗಳಲ್ಲೂ ಕೂಡ ಗಲ್ಲು ಶಿಕ್ಷೆಯನ್ನ ವಿಧಿಸಿದ ಮದ್ರಾಸ್ ಹೈಕೋರ್ಟ್. 6 ವರ್ಷ ವಿಚಾರಣೆ ನಡೆದಿದೆ ಈ ಕೇಸಲ್ಲಿ. ಅದಾದ ನಂತರ ಈಗ ಈ ಒಂದು ಶಿಕ್ಷೆ ಪ್ರಕಟ ಆಗಿರುವಂತದ್ದು. ಇದೀಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರಿ. ಇಲ್ಲಿ 6 ವರ್ಷ ವಿಚಾರಣೆ ನಡೆಯುತ್ತೆ. ಅದರಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಡೆದಿದ್ದಂತ ಆ ಒಂದು ಘಟನೆಯಲ್ಲಿ ಅಪ್ಪ ಮತ್ತೆ ಮಗನ್ಗೆ ಇಬ್ಬರಿಗೂ ಕೂಡ ಟಾರ್ಚರ್ ಕೊಟ್ಟು ಪೊಲೀಸರು ಈ ರೀತಿಯಾಗಿ ಸಾಯಿಸಿದ್ರು ಅನ್ನುವಂತ ಆರೋಪ. ಫೈನಲಿ ಒಂದು ಐತಿಹಾಸಿಕ ತೀರ್ಪಿದು ಅಂತ ಹೇಳ್ಬೋದು. ಇದರಿಂದ ಬೇರೆ ಬೇರೆ ನಮ್ಮ ಸಮಾಜಕ್ಕೆ ಏನ್ ಸಂದೇಶ ಹೋಗುತ್ತೆ ಫೈನಲಿ ಅಂತ? ಇದು ತಮಿಳುನಾಡಿನ ತೂತುಕುಡಿ ಜಿಲ್ಲಾ ಚಾತಾನ್ಗುಳಂನಲ್ಲಿ ನಡೆದಿರುವ ಘಟನೆ. ಮೊಬೈಲ್ ಅಂಗಡಿ ಇಟ್ಟುಕೊಂಡ ತಂದೆ ಮಗನಕ್ಕೂ ಆ ದಿನದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಗೋಸ್ಕರ ಅಲ್ಲಿ ಲೋಕಲ್ ಚಾತಾನ್ಗುಳಂ ಪೊಲೀಸ್ನವರು ತಂದೆ ಮಗನ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಹೊಡೆದಿದ್ದಾರೆ. ಆ ಹೊಡೆದರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ತಂದೆ ಮಗನ ಇಬ್ರು ಡೆತ್ ಆಗಿದ್ದಾರೆ. ಆಮೇಲೆ ಅದರ ಕೇಸ್ ಚಾತಾನ್ಗುಳಂ ಅಲ್ಲಿ FIR ಆಗಿದೆ. ಇದರ ಬಗ್ಗೆ ಈ ಕೇಸ್ ಕಳೆದ 6 ವರ್ಷಗಳಿಂದ ನಡೀತಾ ಇತ್ತು. ಆದ್ರೆ ಈ ನಿನ್ನೆ ಜಡ್ಜ್ಮೆಂಟ್ ಆಗಿದೆ. ಜಡ್ಜ್ ಮುತ್ತುಕುಮರನ್ ತನ್ನ ಜಡ್ಜ್ಮೆಂಟ್ ಅನ್ನು ಓದಿದ ಕೂಡಲೇ ತನ್ನ ಪೆನ್ ಮುರಿದಾಕಿದ್ದಾರೆ. ಏನಾಗಿದೆ ಘಟನೆ ಅಂದ್ರ, ಅವರು ಚಾತಾನ್ಗುಳಂ ಪೊಲೀಸ್ ಲಿಮಿಟ್ ಅಲ್ಲಿ ಆ ತಂದೆ ಮಗನ ಕೊಂದ ವಿಷಯದಲ್ಲಿ ಆ ಪೊಲೀಸ್ನವರು ಟೋಟಲ್ 10 ಜನ ತಪ್ಪು ಮಾಡಿದ್ದಾರೆ. ಇವರೆಲ್ಲ ಆ ತಂದೆ ಮತ್ತೆ ಮಗನ ಇಬ್ಬರನ್ನು ಡ್ರೆಸ್ ಅನ್ನು ಒಬ್ಬರನ್ನ ಡ್ರೆಸ್ ಅನ್ನು ಓಪನ್ ಮಾಡ್ಬಿಟ್ಟು ಮತ್ತೆ ತಂದೆ ನೀನ್ ನೀನ್ ಅಪ್ಪನ್ ನೋಡು ಅಂತ ಬಿಟ್ಟು ಹೊಡೆದಿದ್ದಾರೆ. ಆಗ ಇಬ್ರು ಸಹ ಲಾಕಪ್ ಡೆತ್ ಆಗಿದ್ದಾರೆ. ಅದರಲ್ಲಿ ಇನ್ಸ್ಪೆಕ್ಟರ್ ಶ್ರೀಧರ್ಕ್ 84 ಲಕ್ಷ ಫೈನ್ ಅಪರಾಧ ಹಾಕಿದ್ದಾರೆ, ಮತ್ತೆ ಮರಣ ದಂಡನೆ. ಅದೇ ತರ ಅವರು ಫೆನಿಕ್ಸ್ ಅಂತಿದ್ದಾರೆ. ಅವರ ತಾಯಾರಕ್ಕೆ ಅವರ ಅಮ್ಮನಕ್ಕೆ ಈ ಡೆತ್ ಆಗಿದಾರಲ್ಲ ಫೆನಿಕ್ಸ್, ಅವ್ರ ತಾಯಿಗೆ 1,04 ಲಕ್ಷ ಹಣ ಕೊಡ್ಬೇಕಂತ ಮುತ್ತುಕುಮಾರನ್ ಆರ್ಡರ್ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ 10 ಪೊಲೀಸ್ನವರು ಇದ್ದಾರೆ. ಅದರಲ್ಲಿ ಒಬ್ರು ಡೆತ್ ಆಗಿದ್ದಾರೆ. ಮತ್ತೆ ಬಾಕಿ 9 ಪೊಲೀಸ್ನವ್ರಿಗೆ ಸಹ ಮರಣ ದಂಡನೆ ಲೈಫ್ ಟೈಮ್ ಆಯಿಲ್ ಜೈಲ್ ಇರ್ತದೆ. ಮಾಮೂಲಾಗಿ ನಾವು ಕೇಳುವಾಗ ಇವ್ರಿಗೆ ಡಬಲ್ ಮರಣ ದಂಡನೆ. ಯಾವುದೇ ಕಾರಣಕ್ಕೆ ಇವರು ಹೊರಗಡೆ ಬರುವಂಗಿಲ್ಲ ಅಂತ ಒಂದು ಶಿಕ್ಷಣ ಸಿಕ್ಕಿದೆ. ಇವರೆಲ್ಲ ಈಗ 9 ಜನಕ್ಕೆ ಈಗ ಮರಣದಂಡನೆ ಸಿಕ್ಕಿದೆ. ಇವ್ರು ಮೇಲ್ಕೋರ್ಟ್ ಹೋಗ್ಬೋದು. ಆದ್ರೆ ಸದ್ಯಕ್ಕೆ ಜಡ್ಜ್ ಮುತ್ತುಕುಮರನ್ ನಿನ್ನೆ ಜಡ್ಜ್ನ ಅದನ್ನು ಫೈನಲ್ ಮಾಡಿದ ಕೊಳ್ಳೆ ಅವರ ಪೆನ್ನನ್ನು ಮುರಿದಾಕಿದ್ದಾರೆ. ಇಂಥ ಒಂದು ಘಟನೆ ಇನ್ಮೇಲೆ ಎಲ್ಲಿ ಸಹ ನಡಿಬಾರದು. ಪೊಲೀಸ್ನವರು ಹೊಡೆದು ಇಬ್ರು ತಂದೆ ಮಗನು ಇಬ್ರು ಸ್ಟೇಷನ್ ಅಲ್ಲಿ ಡೆತ್ ಆಗಿದ್ದಾರೆ. ಇದಕ್ಕೆ ಇನ್ಮೇಲೆ ಯಾವುದೇ ಕಾರಣಕ್ಕೆ ಇಂಥ ಒಂದು ಘಟನೆ ನಡೀಬಾರದು ಅಂತ ಹೇಳ್ಬಿಟ್ಟು ಜಡ್ಜ್ ಮುತ್ತುಕುಮರನ್ ಹೇಳಿದ್ದಾರೆ. ಥ್ಯಾಂಕ್ ಯು ಹರಿ, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದು 6 ವರ್ಷಗಳ ಕಾಲ ವಿಚಾರಣೆ ನಡೆಯುತ್ತೆ. ಅದರಲ್ಲೂ ಕೂಡ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಲಾಕ್ ಆಗಿದ್ರು. ಆದರೆ ಅದೇ ಸಂದರ್ಭದಲ್ಲಿ ಮೃತಪಟ್ಟಿದ್ರು.